ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ದಿನ ನಾನು ನಿಮ್ಮೆಲ್ಲರತ್ರ ಒಂದು ಗಣಿತದ ಒಗಟನ ತಗೊಂಡ್ ಬಂದಿದ್ದೀನಿ. ಸರಿಯಾದ ಉತ್ತರ ಯಾರು ಹೇಳ್ತೀರಿ ಅಂತೆ ನೋಡೋಣ ಫ್ರೆಂಡ್ಸ್. ಒಗಟೇನಪ್ಪ ಅಂದ್ರೆ, ಒಂದು ದಿನ ಒಂದು ಗಿಳಿಗಳ ಹಿಂಡು ಒಂದು ಮಾವಿನ ತೋಪಿಗೆ ಹಣ್ಣು ತಿನ್ನಕ್ಕೆ ಹೋಗುವ ಪ್ಲಾನ್ ಮಾಡ್ತವೆ. ಆಗ ಆ ಗಿಳಿಗಳ ಹಿಂಡಿನ ನಾಯಕ ಹೇಳತ್ತೆ, ನೋಡಿ ಸ್ನೇಹಿತರೆ, ತೋಪಿನಲ್ಲಿ ನಾವು ಒಂದು ಮರಕ್ಕೆ ಒಬ್ರು ಮಾತ್ರ ಕುತ್ಕೋಬೇಕು ಅಂತ. ಆಗ್ಲಿ ಅಂದ್ಬಿಟ್ಟು ಎಲ್ಲ ಗಿಳಿಗಳು ಒಪ್ಕೊಂಡು ತೋಪಿನ ಕಡೆ ಹೊರಡ್ತವೆ. ಆದ್ರೆ ತೋಪಲ್ಲಿ ಮರಕ್ಕೊಂದು ಗಿಳಿ ಕುಂತಾಗ ಒಂದು ಗಿಳಿಗೆ ಮಾತ್ರ ಮರಾನೇ ಸಿಗ್ಲಿಲ್ಲ. ಆಗ ಅದು ಚೀವ್ ಚೀವ್ ಅನ್ಕೊಂಡು ತೋಟದ ತುಂಬಾ ಹುಡುಕತೆ. ಆದ್ರೆ ಯಾವ ಮರನೂ ಖಾಲಿ ಇರಲ್ಲ. ಎಲ್ಲ ಮರಕ್ಕೂ ಒಂದೊಂದು ಗಿಳಿ ಅದಾಗ್ಲೇ ಕುಂತಿರುತ್ತೆ. ಅವತ್ತಿನ ದಿನ ಅದೊಂದು ಗಿಳಿ ಉಪವಾಸನೇ ಉಳಿದುಕೊಳ್ಳುತ್ತೆ. ಸಂಜೆ ತೋಪಿಂದ ವಾಪಸ್ ಬಂದ ಗಿಳಿಗಳು ಮತ್ತೆ ಸಭೆ ಸೇರ್ತವೆ. ಆಗ ಆ ಉಪವಾಸ ಉಳಿದ ಗಿಳಿ ನಾಯಕನಿಗೆ ಹೇಳುತ್ತೆ, ನೋಡಿ ನಾಯಕರೇ, ನಿಮ್ಮ ಮಾತಿನಂತೆ ಇವತ್ತು ಮರಕ್ಕೊಬ್ರು ಕುಂತಾಗ ನನ್ಗೆ ಕೊನೆಗೆ ಮರಾನೇ ಸಿಗ್ಲಿಲ್ಲ. ಇವತ್ತು ನಾನು ಉಪವಾಸನೇ ಇರ್ಬೇಕಾಯ್ತು ಅಂತ ಹೇಳುತ್ತೆ. ಆಗ ಆ ಗಿಳಿಗಳ ಗುಂಪಿನ ನಾಯಕ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನಂತರ ಹೇಳಿತ್ತು, ನೋಡಿ ಸ್ನೇಹಿತರೆ, ಇವತ್ತು ನಾವು ಮರಕ್ಕೊಬ್ರು ಕುಳಿತಾಗ ನಮ್ಮ ಒಬ್ಬ ಸದಸ್ಯನಿಗೆ ಮರ ಸಿಗ್ಲಿಲ್ಲ. ಆದ್ರಿಂದ ನಾಳೆ ದಿನ ನಾವೆಲ್ಲರೂ ಒಂದು ಮರಕ್ಕೆ ಇಬ್ರು ಕುತ್ಕೊಳ್ಳೋಣ ಅನ್ನತ್ತೆ. ಆಗ ಎಲ್ಲ ಗಿಳಿಗಳು ನಾಯಕನ ಮಾತಿಗೆ ಒಪ್ಕೊಳ್ತವೆ. ಮಾರನೇ ದಿನ ತೋಪಿಗೆ ಬಂದ ಗಿಳಿಗಳು ಒಂದು ಮರಕ್ಕೆ ಇಬ್ರು ಗಿಳಿಗಳಂತೆ ಕುಳಿಕೊಳ್ತವೆ. ಆ ದಿನ ಒಂದು ಮರ ಗಿಳಿಗಳೇ ಇಲ್ಲದೆ ಖಾಲಿ ಉಳಿಯತ್ತೆ. ಹಾಗಾದ್ರೆ ಆ ತೋಪಲ್ಲಿರುವ ಮರಗಳ ಸಂಖ್ಯೆ ಎಷ್ಟು ಮತ್ತು ಆ ಗಿಳಿಗಳ ಹಿಂಡಿನಲ್ಲಿರುವ ಗಿಳಿಗಳ ಸಂಖ್ಯೆ ಎಷ್ಟು? ಉತ್ತರನ ಬೇಗ ಬೇಗ ಕಮೆಂಟ್ ಮಾಡಿ ಸ್ನೇಹಿತರೆ. ಸರಿಯಾದ ಉತ್ತರಕ್ಕಾಗಿ ಬೇಗ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಯಾರಿಗೊತ್ತು, ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ಸರಿಯಾದ ಉತ್ತರ ಗೊತ್ತಿರಬಹುದಲ್ವಾ? ಆದಷ್ಟು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್. ಯಾರು ಸರಿಯಾದ ಉತ್ತರ ಹೇಳ್ತಾರೆ ನೋಡೋಣ. ಉತ್ತರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನಮಸ್ಕಾರ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು.